ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಏನ್ರಿ ಸಮಾಚಾರ. ನಾನು ವಿದ್ಯಾ ಮಲ್ನಾಡ್. ಹೆಣ್ಮಕ್ಳು ಎಕ್ಸ್ಪೆಷಲಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹೆಣ್ಮಕ್ಳಿಗೆ ಮೈ ತುಂಬ ಕಣ್ಣಿದ್ರು ಕೂಡ ಸಾಲಲ್ಲ, ಜೋಪಾನವಾಗಿ ಎಷ್ಟು ಜೋಪಾನ ಇದ್ರೂ ಕೂಡ ಸಾಲಲ್ಲ ಅಂತ ಹೇಳ್ತಲೇ ಇರ್ತಾರೆ ಹಿರಿಯರು. ಅದು ಇಂಥ ಘಟನೆಗಳು ನೋಡಿದಾಗ ನಿಜ ಅನ್ನಿಸ್ಬಿಡುತ್ತೆ ನೋಡಿ. ನಾವು ಮನೆಯಿಂದ ಹೊರಗೆ ಕಾಲಿಡಬೇಕಾದ್ರೆ ಕೆಲಸ ಅಥವಾ ದುಡಿಯೋಕೆ ಅಂತ ಹೋಗೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು, ಓದೋಕೆ ಅಂತ ಯೋಚನೆ ಮಾಡೋದು, ಹೋದವ್ರು ವಾಪಸ್ ಸೇಫಾಗಿ ಬರ್ತೀವಾ ಇಲ್ವಾ ಅಂತ ಯೋಚನೆ ಮಾಡೋದು. ಇಂತಹ ಕನ್ಫ್ಯೂಷನ್ ಝೋನಿಗೆ ಹೆಣ್ಮಕ್ಳನ್ನ ಇತ್ತೀಚಿನ ಘಟನೆಗಳು ತಳ್ತಾ ಇದ್ದಾವೆ. ಒಬ್ಬ ಕಾಮಾಂಧರರು ನಮ್ಮ ಸುತ್ತಮುತ್ತ ಹೆಂಗಿರ್ತಾರೆ, ಯಾವ ರೀತಿ ನಮ್ಗಳನ್ನ ಗಮನಿಸ್ತಾ ಇರ್ತಾರೆ, ಅವ್ರ ವಿಕೃತಿ ಆಟಗಳು ಹೆಂಗಿರ್ತವೆ, ಇವನ್ ನಾವು ಅದನ್ನ ಊಹೆ ಕೂಡ ಮಾಡೋಕ್ಕಾಗಲ್ಲ. ಓಕೆ, ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಪೀಠಿಕೆ ಕೊಟ್ಟೆ ಅನ್ನೋದಕ್ಕಿಂತ ಮುಂಚೆ ಇದೊಂದು ವಿಡಿಯೋ ನೋಡ್ಕೊಬನ್ನಿ, ಆಮೇಲೆ ಮಾತಾಡೋಣ. Don't be scared. Any police station nearby? Yes, there. Where is the police station? Is there any police station nearby? Anybody knows? Delete ಮಾಡಿದೀನಿ Relax. ಇರಪ್ಪ, ಕೊಡ್ತೀನಿ ಅಂದ್ರೆ ಕೊಡ್ತೀನಿ, ಏನಂದಿದ್ದೀನಿ ಕೊಡ್ತೀನಿ ಅಂದ್ರೆ ಯಾಕೆ ಬೇಕು ಇಂಥ ಕೆಲಸ? Is that his phone? Yeah. Can I see? Can you delete that picture? Yeah. That means so many pictures he'll be having. He's taken like 10-15 pictures. There are many. See, Oh my left God. one girl. ನೋಡಿ, ಒಂದು ಪ್ರತಿಷ್ಠಿತ ಕಾಲೇಜಿನ ಮುಂಭಾಗ ಒಂದು ಜ್ಯೂಸ್ ಶಾಪ್ ಅನ್ನ ಹಲವಾರು ವರ್ಷಗಳಿಂದ ಈತ ಇಟ್ಕೊ ಬಂದಿದ್ದಾನೆ. ವಿಡಿಯೋದಲ್ಲಿ ಏನು ಗಮನಿಸ್ತಾ ಇದ್ರಿ, ಇವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಹೆಣ್ಮಕ್ಳು ಅಥವಾ ಮಹಿಳೆಯರು, ಅದು ಹುಡುಗಿರೇ ಆಗ್ಬೇಕು ಅಂತಿಲ್ಲ, ಅಂಡ್ ಚಿಕ್ಕ ಪುಟ್ಟ ಬಟ್ಟೆ ಹಾಕೊಂಡಿರೋರೇ ಆಗ್ಬೇಕು ಅಂತಿಲ್ಲ, ಹೆಣ್ಣು ಮಕ್ಕಳು ಯಾರಾದ್ರೂ ಬರಲಿ, ವಯಸ್ಸಾಗಿರೋ ಮಹಿಳೆಯರು ಬರಲಿ, ಅವ್ರನ್ನೂ ಕೂಡ ಬಿಡದೆ ಫೋಟೋ ಕ್ಲಿಕ್ ಮಾಡೋ ಒಂದು ಚಟ ಅವನಿಗೆ, ವಿಕೃತಿ ಚಟ. ಇದನ್ನ ವಿಕೃತಿ ಅಂತಾನೆ ಕೂಡ ಕರೀತಾರೆ. ಫೋಟೋ ತಗೊಳ್ಳೋದು, ಅದನ್ನ ಏನು ಮಾಡ್ತಾ ಇದ್ದ ಅನ್ನೋದು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. FIR ಕಾಪಿ ಗಮನಿಸ್ಬೋದು ನೀವು. ಇವನ್ ಮೇಲೆ ಈಗ FIR ಕೂಡ ಆಗಿದೆ. ಎಷ್ಟು ವರ್ಷದಿಂದ ಇಂಥ ಫೋಟೋಗಳನ್ನ ತಗೊಂಡು ಬರ್ತಾ ಇದ್ದ. ಅವನ ಫೋನಲ್ಲಿ ಹತ್ತತ್ರ 3,500ದಿಂದ 4,000 ಫೋಟೋಗಳು ಅದೊಂದು ಫೋನಲ್ಲಿ ಸಿಕ್ಕಿದೆ. ಅಂಥದ್ದವನು ಹಲವಾರು ಫೋನ್ಗಳನ್ನು ಬಳಸ್ತಾ ಇದ್ದಂತೆ. ಈಗ ಮಾನ ಮರ್ಯಾದೆ ಹೋಯ್ತಾ? ಹೆಂಗೆ ತಲೆ ಎತ್ಕೊಂಡು ಓಡಾಡ್ತೀಯ ಸುತ್ತಮುತ್ತ? ನಿನಗೆ ಮದುವೆ ಆಗಿದ್ರೆ ನೀನು ಹೆಂಡತಿಗೆ ಏನು ಉತ್ತರ ಕೊಡ್ತೀಯಾ? ನಿನ್ನ ಮಕ್ಕಳಿಗೆ ಏನು ಉತ್ತರ ಕೊಡ್ತೀಯಾ? ನಿನ್ನ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀಯಾ? ಇದೊಂಥರ ನಾಲಾಯಕ. ನಿಮ್ಮಂಥ ಕೆಲ ಕಿತಾಪತಿಗಳು ಹಲ್ಕಟ್ಗಳು ಮಾಡೋ ಕೆಲಸಕ್ಕೆ ಎಲ್ಲ ಗಂಡು ಮಕ್ಕಳನ್ನು ಅನುಮಾನದಿಂದಲೇ ನೋಡುವಂಗಾಗುತ್ತೆ ನೋಡಿ. ಇತ್ತೀಚೆಗೆ ನಾವು ಈ ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಮಕ್ಳು ಪಕ್ಕ ಕೂತ್ಕೊಂಡು ಅಸಭ್ಯವಾಗಿ ವರ್ತಿಸೋದು, ತಮ್ಮ ಪ್ರೈವೇಟ್ ಪಾರ್ಟ್ಗಳನ್ನು ಮುಟ್ಕೊಳ್ಳೋದು, ಹೆಣ್ಮಕ್ಳಿಗೆ ಅದೊಂಥರ ಮುಜುಗರ ಆಗೋ ರೀತಿ ಸಿಚುವೇಶನ್ನ ಕ್ರಿಯೇಟ್ ಮಾಡೋದು. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ. ಹೆಣ್ಮಕ್ಳು ಎಲ್ಲದ್ರಲ್ಲೂ ಮುಂದೆ ಬರಬೇಕು, ಮುಂದಿದ್ದಾರೆ, ಇವೆಲ್ಲವೂ ಸರಿ. ಅದರ ಜೊತೆಲಿ ಇಂಥ ಈ ಕ್ರಿಮಿಗಳನ್ನು ಫೇಸ್ ಮಾಡೋದಿದೆಯಲ್ಲ, ದೊಡ್ಡ ಟಾಸ್ಕ್ ಹೆಣ್ಮಕ್ಳಿಗೆ. ನಿಜಕ್ಕೂ ದೊಡ್ಡ ಟಾಸ್ಕ್ ಇದು. ಈಗ ಸ್ಟೇಷನಲ್ಲಿ ಅಂದರೆ FIR ಆಗಿದೆ, ಅವನಿಗೆ ಸರಿಯಾಗಿ ಬೆಂಡೆತ್ತಿ ಏನು ಮಾಡ್ತಾ ಇದ್ದೆ, ಎಷ್ಟು ಫೋಟೋ ತೆಗೆದಿದ್ಯಾ, ಇಲ್ಲಿ ತನಕ ಏನು ಮಾಡಿದ್ಯಾ, ಇವೆಲ್ಲ ವಿಚಾರಿಸ್ತಾ ಇದ್ದಾರೆ. ಒಂದು ಗಮನದಲ್ಲಿರಲಿ, ಇವನಿಗೆ ಅದು ಯಾವ ರೀತಿ ವಿಕೃತ ಆನಂದ ಆ ಫೋಟೋಗಳನ್ನು ನೋಡೋದ್ರಿಂದ ಸಿಗ್ತಾ ಇತ್ತೋ ಗೊತ್ತಿಲ್ಲ. ಹೆಂಗೆ ಬೇಕು ಹಂಗೆ ಕ್ಲಿಕ್ ಮಾಡೋದು. ಈಗ ಸಾಮಾನ್ಯ ಫೋಟೋಗಳಿಗೆ ಫೋಸ್ ಕೊಡ್ತೀವಲ್ಲ, ಹಂಗಲ್ಲ. ಬರ್ತಾ ಇದ್ರೆ ಇದು ಫೋಟೋ ಕ್ಲಿಕ್ ಮಾಡೋದು, ಅವ್ರೇನಾದ್ರು ಪರ್ಸ್ ಕೆಳಗೆ ಬಿತ್ತು ಅಂತ ಬಗ್ಗಿದ್ರೆ ಫೋಟೋ ಕ್ಲಿಕ್ ಮಾಡೋದು, ಹಿಂದೆ ಮುಂದೆ ಅಸಹ್ಯವಾಗಿ ಬರೀ ಫೋಟೋ ಕ್ಲಿಕ್ ಮಾಡೋದೇ ಹುಚ್ಚು ಅವನಿಗೆ. ಆಮೇಲೆ ಬರೀ ಹೆಣ್ಣುಮಕ್ಳೇ ಅಂತಲ್ಲ, ಆಮೇಲೆ ತುಂಬ ಮಾಡರ್ನ್ ಡ್ರೆಸ್ ಹಾಕಿದ್ರು ಅಂತನೂ ಅಲ್ಲ, ವಯಸ್ಸಾಗಿರುವ ಮುದುಕಿಯರು ಬಂದರೂ ಕೂಡ ಅವ್ನು ಮಾಡ್ತಾ ಇದ್ದಿದ್ದ ಆ ಕೆಲಸನ. ಅಂದರೆ ಇವರ ವಿಕೃತಿಗಳೇ. ಇವನು ಏನು ಮಾಡ್ತಾ ಇದ್ದ ಫೋಟೋಗಳನ್ನು, ಅದು ಹೊರಗೆ ಬರಬೇಕಾಗಿದೆ. ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ಆತಂಕ. ಸೋಷಿಯಲ್ ಮೀಡಿಯಾ ತುಂಬ 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 ಮುಂದುವರಿತಾ ಇದೆ. ಎಲ್ಲರ ಕೈಲೂ ಕೂಡ ಫೋನ್ ಇರುತ್ತೆ, ಏನೇನೋ ಆ್ಯಪ್ಗಳು ಬಂದಿರುತ್ತೆ. ಆ ಫೋಟೋಗಳನ್ನು ತಗೊಂಡೋಗಿ ಅಲ್ಲಿಗೆ ಹಾಕ್ತಾ ಇದ್ನೋ, ಅಥವಾ ರೂಮ್ನಲ್ಲಿ ಬಾಗ್ಲಾಕೊಂಡು ವಿಕೃತ ಆನಂದ ಫೋಟೋ ನೋಡಿಕೊಂಡು ಪಡ್ಕೊಳ್ತಾ ಇದ್ನ ಗೊತ್ತಿಲ್ಲ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇತ್ತೀಚೆಗೆ ಎಂತೆಂಥ ಕ್ರಿಮಿಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ಅಂದರೆ, ಎಲ್ಲ ಗಂಡು ಮಕ್ಕಳನ್ನು ಅನುಮಾನದಿಂದಲೇ ನೋಡೋಂಗಾಗ್ಬಿಟ್ಟಿದೆ ಇಂಥಕ್ಕೆಲ್ಲ ಹಲ್ಕಟ್ಗಳು ಮಾಡೋ ವಿಚಾರಕ್ಕೆ. ಇದು ಕಾಲೇಜಿನ ಮುಂಭಾಗ ಅಥವಾ ಎಲ್ಲೇ ಇರಲಿ, ಈಗ ನಾನು ಇದನ್ನು ಹೇಳ್ಬೋದು, ಇಂಥವನ ಮೇಲೆ ಕಣ್ಣಿಡಿ ನೀವು ಅಂತ. ಯಾರ್ಯಾರಿಗೆ ಯಾವ್ಯಾವ ಹುತ್ತದಲ್ಲಿ ಎಂತೆಂಥ ಹಾವುಗಳಿರ್ತಾವೋ ಯಾರಿಗೆ ಗೊತ್ತು. ಅದಕ್ಕೆ ಹೇಳಿದ್ದು ಆರಂಭದಲ್ಲಿ, ಹೆಣ್ಣುಮಕ್ಳು ಎಷ್ಟು ಜೋಪಾನ ಇದ್ರೂ ಕಡಿಮೆನೆ, ಮೈ ತುಂಬ ಕಣ್ಣಿಟ್ಕೊಂಡ್ರು ಕಡಿಮೆನೆ. ಈ ಕಡೆ ಯಾಕೆ ಓದಿದ್ರು ಕಡೆ ಗಮನ ಕೊಡಬೇಕಾ, ಅಥವಾ ತನ್ನ ಕೆಲಸದ ಬಗ್ಗೆ ಗಮನ ಕೊಡಬೇಕಾ, ಅಥವಾ ಇಂಥ ಕಾಮಾಂಧರ ಕಣ್ಣಿಗೆ ಬೀಳ್ದಲೇ ಇರೋದು ಹೆಂಗೆ ಅಂತ ನೋಡಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ.
ಐ ಆಮ್ ರಿಯಲಿ ಸಾರಿ, ನಾನು ಎಲ್ಲ ಗಂಡು ಮಕ್ಳಿಗೂ ಸೇರಿಸಿ ಹೇಳಿದ್ದಲ್ಲ, ಇಂಥ ಕಾಮಾಂಧರ ಬಗ್ಗೆ ಮಾತ್ರ ಹೇಳಿದ್ದು. ಇಂಥವ್ರುಗಳಿಗೆ ಏನು ಮಾಡ್ಬೋದು, ಏನು ಹೇಳ್ಬೋದು? ಈಗ ಅವನ ಹೆಂಡತಿಗೆ, ಅವನ ಮಕ್ಕಳಿಗೆ, ಅಥವಾ ಅವನ ಮನೆಯವರಿಗೆ, ಅವನ ಸುತ್ತಮುತ್ತ ಇರೋರಿಗೆ ತಲೆ ಎತ್ಕೊಂಡು ಹೆಂಗೆ ತೋರಿಸ್ತೀರಿ ನೀವು? ತಲೆ ಎತ್ಕೊಂಡು ಹೆಂಗೆ ಓಡಾಡ್ತೀರಿ ಇಂಥ ಹಲ್ಕಟ್ ಕೆಲಸ ಮಾಡಿ? ಆ್ಯಂಡ್ ಆ ಫೋಟೋಗಳನ್ನು ಏನೇನು ಮಿಸ್ಯೂಸ್ ಮಾಡಿದಾನೋ ಅದು ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆಗಬೇಕು, ಹೊರಗೆ ಬರಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು. ಆ್ಯಂಡ್ ಎಸ್, ಈ ಏನ್ರಿ ಸಮಾಚಾರ ಅನ್ನೋ ಯೂಟ್ಯೂಬ್ನ ಹೊಸದಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ನನಗೆ ಗೊತ್ತಾಗ್ತಿಲ್ಲ ನೀವು ನನ್ನಿಂದ ಯಾವ ರೀತಿಯ ವಿಚಾರಗಳನ್ನು ಮಾತನಾಡಲಿಕ್ಕೆ ನಿರೀಕ್ಷೆ ಮಾಡ್ತೀರಾ ಅಂತ. ಹಾಗಾಗಿ ಮೊನ್ನೆ ಡೆಲ್ಲಿ ಬ್ಲಾಸ್ಟಿಂದ ಹಿಡಿದು ಪೊಲಿಟಿಕಲ್ ಆಗಿರ್ಬೋದು, ಇಂಥ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಏನಾಗ್ತದೆ ನಮ್ಮ ಸಮಾಜದಲ್ಲಿ ಸುತ್ತಮುತ್ತ, ಇಂಥ ಎಲ್ಲ ಒಂದೊಂದು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಲ್ಲ, ಬದಲಿಗೆ ಕಾಮೆಂಟ್ ಹಾಕಬೇಕು. ಯಾಕಂದರೆ ನೀವು ಯಾವ ರೀತಿಯ ವಿಚಾರಗಳನ್ನು ನಿರೀಕ್ಷೆ ಮಾಡ್ತೀರಿ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ಲಿಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಏನಂತೀರಾ? ಸಿಗೋಣ ಮತ್ತೆ, ನಮಸ್ಕಾರ.